ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ Hallelujah, 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 Hallelujah. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು
ಇರುವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕಾಗಿ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಕರ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯಲ್ಲಿ ನಮ್ಮ ಸಮಯದಲ್ಲಿ ಕಳೆಯೋಣ. ಪ್ರಾರ್ಥಿಸಿಕೊಳ್ಳೋಣ. ಆಕಾಶವನ್ನು ಪೃಥ್ವಿಯನ್ನು ಸೃಷ್ಟಿಸಿ ಅದನ್ನು ಪರಿಪಾಲಿಸಿಕೊಂಡು ಬಂದಿರತಕ್ಕಂಥ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಮ್ಮ ಶಿರಗಳನ್ನು ಬಾಟಿಸಿದವರಾಗಿ ನಮ್ಮ ಕರಗಳನ್ನು ಜೋಡಿಸಿ ನಾವು ನಿನ್ನ ವಂದಿಸುತ್ತೇವೆ, ಕೊಂಡಾಡುತ್ತೇವೆ. ತಂದೆ, ಈ ದಿನದ ಆರಾಧನೆಯ ಆದಿಯು ಮಧ್ಯವೂ ಅಂತ್ಯವೂ ನೀನಾಗಿದ್ದು ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಕೋರುತ್ತಾ, ನಿನ್ನ ಪ್ರಸನ್ನತೆಯನ್ನು, ನಿನ್ನ ನಡೆಸುವಿಕೆಯನ್ನು ನಾವು ಕೋರುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನದ ವೇದವಾಕ್ಯಕ್ಕಾಗಿ ಆರಿಸಿಕೊಂಡಿರತಕ್ಕಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಮಾತ್ರ ನಾವು ಓದಿಕೊಳ್ಳೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ದೇವರು ಓದಿರ್ತಕ್ಕಂಥ ಈ ಒಂದು ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಪ್ರಿಯರೇ, ನಾವು ಈ ದಿನದ ದೈವ ಸಂದೇಶವನ್ನು ಪೌಲನು ಕೊರಿಂಥದವರು ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಮಾತ್ರ ನಾವು ಓದಿಕೊಂಡಿದ್ದೇವೆ. ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ, ಕ್ರೈಸ್ತರಾಗಿರ್ತಕ್ಕಂಥ ನಾವು ಕ್ರಿಸ್ತನನ್ನು ಸೇವಿಸಿದ ನಂತರ, ರಕ್ಷಣೆಯನ್ನು ಹೊಂದಿದ ನಂತರ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ಜೀವಿಸಬೇಕೆಂಬುದಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರೋದನ್ನು ನೋಡ್ತಾ ಇದ್ದೇವೆ. ಮತ್ತು ನಾವು ನಮ್ಮ ಒಳ್ಳೆಯ ಜೀವನ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ವಿಧವಾದ ಅಡ್ಡಿ ಆತಂಕಗಳು, ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ತಿಳಿಯದ ರೂಪದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ನಾವು ಕೆಟ್ಟ ಮಾರ್ಗವನ್ನು ಬಿಟ್ಟು ನಾವು ಒಳ್ಳೆಯ ಮಾರ್ಗದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕಾದರೆ ಎಷ್ಟೋ ವಿಧವಾದ ಅಡಚಣೆಗಳು ನಮ್ಮ ಕುಟುಂಬದ ಮುಖಾಂತರವಾಗಲಿ, ನಮ್ಮ ಸಭೆಯ ಮುಖಾಂತರವಾಗಲಿ, ಬೇರೆ ಜನರ ಮುಖಾಂತರವಾಗಲಿ ಇಂಥ ಸಮಸ್ಯೆಗಳು ಬರೋದನ್ನು ನೋಡ್ತಾ ಇದ್ದೇವೆ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ ನಾವು ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ನಮ್ಮ ನಡವಳಿಕೆಯನ್ನು ನಾವು ಸರಿಪಡಿಸಿಕೊಳ್ಬೇಕು ಮತ್ತು ಯೋಗ್ಯವಾದ ಮಾರ್ಗದಲ್ಲಿ, ಅಂದರೆ ದೇವರ ಮಾರ್ಗದಲ್ಲಿ ಯಾವ ರೀತಿ ನಡಿಬೇಕೆಂಬ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ನಾವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ನಂತರ ಈ ವಾಕ್ಯಗಳಲ್ಲಿ ಹೇಳಿದ ಪ್ರಕಾರ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅಂದರೆ ಯೇಸು ಕ್ರಿಸ್ತನನ್ನು ಸೇವಿಸುವುದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಜೀವನ ಮತ್ತು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ನಂತರ, ರಕ್ಷಣೆಯನ್ನು ಹೊಂದಿದ ನಂತರ ನಮ್ಮ ಜೀವನವು ಪೂರ್ವಸ್ಥಿತಿಗಿಂತ ಬದಲಾಗಿರ್ತಕ್ಕಂಥ ಸ್ಥಿತಿಯಾಗಿರೋದು ನೋಡ್ತಾ ಇದ್ದೇವೆ. ಆದರೆ ಕೆಲವೊಮ್ಮೆ ನಾವು ಪೂರ್ವಸ್ಥಿತಿಯಲ್ಲಿ ಇರ್ತಕ್ಕಂಥ ಮತ್ತು ಪೂರ್ವಸ್ಥಿತಿಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಕೆಲವೊಮ್ಮೆ ಮಾಡಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಜೀವನವನ್ನು ನಾವು ಹಾಳು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಾವಿದ್ದೇವೆ ಎಷ್ಟೋ ಸಂದರ್ಭದಲ್ಲಿ. ಪ್ರಿಯರೇನು ನೋಡಬೇಕಾದರೆ, ಇಲ್ಲಿ ಯಾವುದೇ ಒಂದು ವ್ಯಕ್ತಿ ತಮ್ಮ ಒಂದು ಗುರಿಯನ್ನು ಮುಟ್ಟಬೇಕಾದರೆ ಅವರು ಯೋಗ್ಯವಾದ ಒಂದು ಮಾರ್ಗದಲ್ಲಿ ನಡೀತಕ್ಕಂಥದ್ದು ಅಥವಾ ಒಳ್ಳೆಯ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ವಿಷಯವಾಗಿದೆ. ಎರಡನೇದಾಗಿ ನೋಡ್ತಾ ಇದ್ದೇವೆ, ನಾವು ಆ ಒಂದು ಗುರಿ ಮುಟ್ಟುವುದಕ್ಕಾಗಿ ನಾವು ಯಾವಾಗಲೂ ಮುಂದೆ ನಡೀತಕ್ಕಂಥವರಾಗಿರಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಕೇವಲ ಯೋಗ್ಯವಾದ ಅಂದರೆ ಮಾರ್ಗದಲ್ಲಿ ನಡೀತಕ್ಕಂಥವರು ಮಾತ್ರ ಅಲ್ಲದೆ ಮತ್ತು ನಮ್ಮ ಒಂದು ಜೀವನವು ನಡೆಯತಕ್ಕಂಥದ್ದಾಗಿರಬೇಕು.
ಯಾವ ರೀತಿ ನೋಡ್ತಾ ಇದ್ದೇವೆ? ಒಂದು ಟ್ರೈನ್ ನಡಿಬೇಕಾದರೆ ಅದು ಟ್ರ್ಯಾಕ್ನಲ್ಲಿ ನಡಿಬೇಕಾದರೆ ಅದು ಯೋಗ್ಯವಾದ ಟ್ರ್ಯಾಕ್ನಲ್ಲಿ ಇರುವುದಾದರೆ ಮಾತ್ರ, ಅದಕ್ಕೆ ಯೋಗ್ಯವಾದ ಡೈರೆಕ್ಷನ್ ಕೊಡೋದು ಮಾತ್ರ ಆ ಒಂದು ಡೈರೆಕ್ಷನ್ ಪ್ರಕಾರ ಅದು ನಡೆಯುತ್ತದೆ. ಅದಾದ ನಂತರ ಆ ಒಂದು ಟ್ರೈನ್ ನಡಿಬೇಕಾದರೆ ಆ ಒಂದು ಟ್ರೈನ್ ಮೂವ್ ಆಗ್ತಕ್ಕಂಥದ್ದು ಸಹ ಭಾಳಷ್ಟು ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ನಾವು ಯೋಗ್ಯವಾದ ಮಾರ್ಗದಲ್ಲಿ ನಡಿಬೇಕಾದರೆ ನಮಗೆ ಡೈರೆಕ್ಷನ್ ಭಾಳಷ್ಟು ಇಂಪಾರ್ಟೆಂಟ್. ಆದ ಕಾರಣ ಆ ಒಂದು ಡೈರೆಕ್ಷನ್ ನಮಗೆ ಸಿಗ್ತಕ್ಕಂಥದ್ದು ಕೇವಲ ಕರ್ತನ ಮುಖಾಂತರ ನಮಗೆ ದೊರಕುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಒಂದು ವೇಳೆ ನಾವು ದೇವರೊಂದಿಗೆ ನಮ್ಮ ಸಂಬಂಧವನ್ನು ಯೋಗ್ಯವಾದ ರೀತಿಯಲ್ಲಿ ಬೆಳೆಸಬೇಕಾದರೆ, ನಾವು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬಲಪಡಿಸಬೇಕಾದರೆ, ನಾವು ಕರ್ತನ ಮಾರ್ಗದಲ್ಲಿ ನಡಿಬೇಕಾದರೆ, ನೀತಿಯ ಮಾರ್ಗದಲ್ಲಿ ನಡಿಬೇಕಾದರೆ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ಈ ಒಂದು ವಿಷಯಗಳು ನಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯಗಳಾಗಿವೆ. ಒಂದೊಂದಾಗಿ ನಾವು ಆ ವಿಷಯಗಳನ್ನು ನಾವು ಅಭ್ಯಾಸ ಮಾಡೋಣ. ಮೊಟ್ಟ ಮೊದಲಾಗಿ ನೋಡ್ತಾ ಇದ್ದೇವೆ, ಮೇಕ್ ಪ್ರೇಯರ್ಸ್ ಆ್ಯಂಡ್ ಮೆಡಿಟೇಷನ್ ಆನ್ ಗಾಡ್ಸ್ ವರ್ಡ್ ಡೈಲಿ ಪ್ರಯಾರಿಟೀಸ್. ನೋಡಬೇಕಾದ್ರೆ ನಾವು ನಮ್ಮ ಈ ಒಂದು ಪ್ರಾರ್ಥನೆಯನ್ನು ಮತ್ತು ದೇವರ ವಾಕ್ಯವನ್ನು ಓದುವುದನ್ನು ನಮ್ಮ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ಒಂದು ವಿಷಯ ಎಂಬುದಾಗಿ ನಾವು ನಿರ್ಣಯಿಸ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ನಾವು ಕ್ರೈಸ್ತ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ಜೀವಿಸಬೇಕಾದರೆ, ನಾವು ನೀತಿಯ ಮಾರ್ಗದಲ್ಲಿ ನಡಿಬೇಕಾದರೆ, ನಾವು ನೂತನ ಸೃಷ್ಟಿಯುಳ್ಳವರಾಗಿ ನಡಿಬೇಕಾದರೆ ಮೊಟ್ಟ ಮೊದಲನೇದಾಗಿ ನೋಡ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ಪ್ರಾರ್ಥನೆ ಮುಖಾಂತರ ನಾವು ದೇವರೊಂದಿಗೆ ನಾವು ಕನೆಕ್ಟ್ ಆಗ್ತಕ್ಕಂಥದ್ದು ಮತ್ತು ದೇವರ ವಾಕ್ಯವನ್ನು ಓದುವುದರ ಮುಖಾಂತರ ದೇವರ ಒಂದು ಶಕ್ತಿಯನ್ನು, ದೇವರ ಆಶೀರ್ವಾದವನ್ನು, ದೇವರೊಂದು ಪ್ರಾಮಿಸಸ್ಗಳನ್ನು ನಾವು ದೇವರ ವಾಕ್ಯವನ್ನು ಓದೋದ್ರ ಮುಖಾಂತರ ನಾವು ಪಡಿತಕ್ಕಂಥದ್ದು ನೋಡ್ತಾ ಇದ್ದೇವೆ. ಆದ ಕಾರಣ ದೇವರ ಒಂದು ವಾಕ್ಯವನ್ನು ಓದ್ತಕ್ಕಂಥದ್ದು ಮತ್ತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ವಿಷಯವಾಗಿದೆ. ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಅರ್ಲಿ ಮಾರ್ನಿಂಗ್ ನೋಡ್ತಾ ಇದ್ದೇವೆ, ಇನ್ನೂ ನಸುಗಿರುವಾಗಲೇ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಆತನು ತನ್ನ ಸಮಯವನ್ನು ಕಳೆದಿರ್ತಕ್ಕಂಥ ವಿಷಯ ನೋಡುತ್ತಾ ಇದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಅರ್ಲಿ ಮಾರ್ನಿಂಗ್, ಇನ್ನೂ ಹೊತ್ತು ಮೂಡೋದಕ್ಕಿಂತ ಮುಂಚಿತವಾಗಿ, ಸೂರ್ಯನು ಮೂಡೋದಕ್ಕಿಂತ ಮುಂಚಿತವಾಗಿ ಆತನು ಕರ್ತನ ಸಾನ್ನಿಧ್ಯದಲ್ಲಿ ತನ್ನ ಸಮಯವನ್ನು ಕಳೆದಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಪ್ರಾರ್ಥನೆ ಯೇಸು ಕ್ರಿಸ್ತನ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿತ್ತು ಮತ್ತು ತನ್ನ ಜೀವನದ ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಅರ್ಲಿ ಮಾರ್ನಿಂಗ್ ಆತನು ಎಲ್ಲ ವಿಷಯಗಳಿಂದ ಮುಂಚಿತವಾಗಿ ಪ್ರಾರ್ಥನೆ ಮುಖಾಂತರ ತನ್ನ ಜೀವನವನ್ನು ನಡೆಸ್ತಾ ಇದ್ದನು. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾದರೆ, ಎಲ್ಲ ವಿಧವಾದ ಸೈತಾನನ ಶೋಧನೆಗಳನ್ನು ನಾವು ಎದುರಿಸಬೇಕಾದರೆ, ನಾವು ಒಳ್ಳೆಯ ಇಫೆಕ್ಟಿವ್ ಕ್ರಿಶ್ಚಿಯನ್ ಆಗಿ ನಾವು ಜೀವಿಸಬೇಕಾದರೆ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕು. ಎರಡನೇದಾಗಿ ನೋಡ್ತಾ ಇದ್ದೇವೆ, ನಾವು ಅದೇ ರೀತಿ ನೋಡ್ತಾ ಇದ್ದೇವೆ, ದೈವ ವಾಕ್ಯವನ್ನು ಓದುವುದನ್ನು ನಾವು ಪ್ರತಿನಿತ್ಯದ ಒಂದು ಹ್ಯಾಬಿಟ್ ಆಗಿ ಇಟ್ಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆಗಳು 1ನೇ ಅಧ್ಯಾಯ 3 ವಚನಗಳನ್ನು ಓದಿಕೊಳ್ಳೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರಲ್ಲಿ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲೂ ಸಫಲವಾಗುವುದು. ಒಂದು ವೇಳೆ ಕ್ರೈಸ್ತರಾಗಿರ್ತಕ್ಕಂಥ ನಮ್ಮ ಜೀವನವು ಸಫಲವಾಗಬೇಕಾದರೆ, ಕ್ರೈಸ್ತರಾಗಿರ್ತಕ್ಕಂಥ ನಮ್ಮ ಜೀವನವು ಫಲಭರಿತವಾಗಿರಬೇಕಾದರೆ ನಾವು ಆತನ ವಾಕ್ಯವನ್ನು ಓದಿ ಹಗಲಿರುಳು ಧ್ಯಾನಿಸ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ವಿಷಯವಾಗಿದೆ. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಫಲದಾಯಕವಾದ ಜೀವನವನ್ನು ಜೀವಿಸಬೇಕಾದರೆ ಮತ್ತು ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಶೋಧನೆಯನ್ನಾಗಲಿ, ಯಾವುದೇ ಒಂದು ಸಮಸ್ಯೆಯನ್ನಾಗಲಿ, ಚಿಂತೆಯನ್ನಾಗಲಿ, ಬಾಧೆಯನ್ನಾಗಲಿ ಎದುರಿಸಬೇಕಾದರೆ ದೇವರೊಂದು ವಾಕ್ಯ ಮುಖಾಂತರ ನಾವು ಬಲವನ್ನು ಪಡೆಯುವುದು, ಶಕ್ತಿಯನ್ನು ಪಡೆಯುವುದನ್ನು ನೋಡ್ತಾ ಇದ್ದೇವೆ. ಆದ ಕಾರಣ ಪ್ರಾರ್ಥನೆ, ಅದಾದ ನಂತರ ನೋಡ್ತಾ ಇದ್ದೇವೆ
ದೈವ ವಾಕ್ಯವನ್ನು ಓದೋದ್ರ ಮುಖಾಂತರ, ಅದನ್ನು ಹಗಲಿರುಳು ಧ್ಯಾನಿಸೋದ್ರ ಮುಖಾಂತರ ನಮಗೆ ದೇವರ ಮುಖಾಂತರ ನಮಗೆ ಬಲ ದೊರಕುವುದನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಎರಡನೇದಾಗಿ, ದೇವರ ವಾಕ್ಯವನ್ನು ಕೇವಲ ಓದುವ ಮಾತ್ರವಲ್ಲದೆ ದೇವರಿಗೆ ವಿಧೇಯರಾಗ್ತಕ್ಕಂಥದ್ದು ಸಹ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ. ಪ್ರತಿಯೊಂದು ವಿಷಯಗಳಲ್ಲಿ ನಾವು ದೇವರಿಗೆ ವಿಧೇಯರಾಗಿರ್ತಕ್ಕಂಥ ಮಕ್ಕಳಾಗಿ ಜೀವಿಸಬೇಕು. ಪ್ರಾರ್ಥನೆ ಮಾಡೋದು ಅಂದರೆ ನಮ್ಮ ಚಿಂತೆ ಬಾಧೆಗಳನ್ನು ಕರ್ತನ ಸಾನ್ನಿಧ್ಯದಲ್ಲಿ ತರತಕ್ಕಂಥದ್ದು ಮತ್ತು ದೇವರ ವಾಕ್ಯವನ್ನು ಓದೋದ್ರ ಮುಖಾಂತರ ದೇವರಿಂದ ಪ್ರಾಮಿಸಸ್ಗಳನ್ನು ನಾವು ಪಡೀತಕ್ಕಂಥದ್ದಾಗಲಿ, ದೇವರಿಂದ ಆಶೀರ್ವಾದಗಳನ್ನು ಪಡೀತಕ್ಕಂಥದ್ದಾಗಲಿ, ದೇವರಿಂದ ಮಾರ್ಗದರ್ಶನ ಪಡೀತಕ್ಕಂಥದ್ದಾಗಲಿ ದೇವರ ವಾಕ್ಯದಿಂದ ನಮಗೆ ದೊರಕುತ್ತದೆ ಎಂದು ನೋಡ್ತಾ ಇದ್ದೇವೆ. ಆದರೆ ಇವೆಲ್ಲವುಗಳ ಆಶೀರ್ವಾದ ನಮಗೆ ದೊರಕಬೇಕಾದರೆ ಕೇವಲ ದೇವರ ವಾಕ್ಯಗಳನ್ನು ಕೇಳುವವರು ಮಾತ್ರವಾಗದೆ ಆ ವಾಕ್ಯಗಳನುಸಾರವಾಗಿ ನಡೀತಕ್ಕಂಥದ್ದು ಸಹ ಭಾಳಷ್ಟು ಇಂಪಾರ್ಟೆಂಟ್. ವಿ ನೀಡ್ ಟು ಬಿ ಒಬಿಡಿಯಂಟ್ ಟು ಗಾಡ್ ಆರ್ ಗಾಡ್ಸ್ ವರ್ಡ್. ದೇವರೊಂದು ವಾಕ್ಯಗಳನ್ನು ಕೇಳ್ತಕ್ಕಂಥವರಾಗಲಿ, ದೇವರ ಒಂದು ನಡೆಸುವಿಕೆ ಅನುಸಾರವಾಗಿ ನಡೀತಕ್ಕಂಥವರಾಗಿ ಇರಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತೊಂದು ವಿಷಯ ನೋಡಬೇಕಾದ್ರೆ, ನಮ್ಮ ಜೀವನದಲ್ಲಿ ನಾವು ನಮ್ಮ ದೇವರಿಂದ ನಾವು ಬಲವನ್ನು ಪಡೆಯಬೇಕಾದರೆ, ಈ ಲೋಕದ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ನಾವು ದೇವರ ಮೇಲೆ ಭರವಸೆ ಬಿಡ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ವಿ ನೀಡ್ ಟು ಟ್ರಸ್ಟ್ ಇನ್ ಹಿಮ್. ಆತನ ಮೇಲೆ ನಾವು ಭರವಸೆ ಇಟ್ಟಂಥವರಾಗಿರಬೇಕಂತ ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಆಗ್ತಕ್ಕಂಥದ್ದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನಿದ್ದರೂ ಸಹ ಆತ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಒಳ್ಳೆ ಘಟನೆಯಾಗಲಿ ಕೆಟ್ಟ ಒಂದು ಘಟನೆಯಾಗಲಿ, ಯಾವುದೇ ಸಮಸ್ಯೆ ಇದ್ದರೂ ಸಹ, ಕಷ್ಟ ಇದ್ದರೂ, ಚಿಂತೆ ಇದ್ದರೂ, ಬಾಧೆ ಏನಿದ್ದರೂ ಸಹ ಪ್ರತಿಯೊಂದು ವಿಷಯಗಳು ಆತನಿಂದ ಆರಿಸಲ್ಪಟ್ಟಂಥ ನಮಗೆ, ಆತನನ್ನು ಪ್ರೀತಿಸ್ತಕ್ಕಂಥ ನಮಗೆ ಎಲ್ಲ ವಿಷಯಗಳು ನಮಗೆ ಅನುಕೂಲವಾಗ್ತಕ್ಕಂಥ ವಿಷಯಗಳಾಗಿವೆ ಎಂಬುದಾಗಿ ನೋಡ್ತಾ ಇದ್ದೇವೆ. ರೋಮನ್ಸ್ ಚಾಪ್ಟರ್ 8 verse 28. For everything work together for good for all those who are called according to his purpose and all those who love him. ಆತನನ್ನು ಪ್ರೀತಿಸುವವರ ಮೇರೆಗೆ ಪ್ರತಿಯೊಂದು ವಿಷಯಗಳು ಎಲ್ಲವೂ ಒಳ್ಳೆಯದೇ ಉತ್ಪತ್ತಿ ಮಾಡ್ತವೆ ಎಂಬುದಾಗಿ ವಾಕ್ಯಗಳು ಹೇಳೋದನ್ನು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೇವೆ ದೇವರು ನಮ್ಮೊಂದಿಗೆ ಜ್ಞಾನ ಇಲ್ಲ ಎಂಬ ಒಂದು ಪ್ರಶ್ನೆ, ದೇವರು ನಮ್ಮೊಂದಿಗೆ ಜ್ಞಾನ ಇಲ್ಲ ಎಂಬ ಒಂದು ಸಂಶಯ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ನೋಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ, ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ, ಚಿಂತೆ ಬಂದಂಥ ಸಂದರ್ಭದಲ್ಲಿ, ಶೋಧನೆಗಳು ಬಂದಂಥ ಸಂದರ್ಭದಲ್ಲಿ, ನಾವು ಅಂದುಕೊಳ್ಳದ ಒಂದು ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಂದಂಥ ಸಂದರ್ಭದಲ್ಲಿ, ಅಸಾಧ್ಯವಾದ ಒಂದು ಪರಿಸ್ಥಿತಿ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ನಾವು ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಎಲ್ಲ ವಿಷಯಗಳು ನಮಗೆ ಒಳ್ಳೆಯದನ್ನು ಉತ್ಪತ್ತಿ ಮಾಡ್ತಕ್ಕಂಥವು ಆಗಿವೆ ಎಂಬುದಾಗಿ ಸ್ವೀಕರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಈ ಒಂದು ವಾಕ್ಯ ಮುಖಾಂತರ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನೋಡ್ತಾ ಇದ್ದೇವೆ, ಟ್ರಸ್ಟ್ ಗಾಡ್ ಇನ್ ಎವ್ರಿ ಸರ್ಕಮ್ಸ್ಟಾನ್ಸಸ್. ಪ್ರೊವರ್ಬ್ಸ್ ಚಾಪ್ಟರ್ 3 verse 5. ಪ್ರತಿಯೊಂದು ವಿಷಯಗಳಲ್ಲಿ ನಾವು ಕರ್ತನನ್ನು ಆತುಕೊಂಡಿರಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು, ಆತನ ಮೇಲೆ ನಮ್ಮ ಭರವಸೆ ಇಡಬೇಕು ಎಂಬುದಾಗಿ ಈ ವಾಕ್ಯಗಳು ಹೇಳಿದ್ರೆ ನೋಡ್ತಾ ಇದ್ದೇವೆ. ಪ್ರೊವರ್ಬ್ಸ್ ಚಾಪ್ಟರ್ 3 verse 5. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಪ್ರಿಯರೇ, ಪ್ರತಿಯೊಂದು ವಿಷಯಗಳಲ್ಲಿ ನಾವು ಆತನ ಮೇಲೆ ನಾವು ಭರವಸವಿಟ್ಟವರಾಗಿ ನಡೆದುಕೊಳ್ಳುವುದಾದರೆ, ನಮ್ಮ ನಡವಳಿಕೆಗಳಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಿರುವುದಾದರೆ, ಇಲ್ಲಿ 2 ವಿಷಯಗಳು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ನಾವು ಆತನ ಮೇಲೆ ಭರವಸವಿಟ್ಟವರಾಗಿರಬೇಕು ಮತ್ತು ಆತನ ಚಿತ್ತಕ್ಕೆ ವಿಧೇಯರಾಗ್ತಕ್ಕಂಥದ್ದು. ಕೇವಲ ಆತನ ಭರವಸೆವಿಟ್ಟವರಾಗಿರದೆ ಆ ಒಂದು ಭರವಸೆ ಇಟ್ಟಂತೆ ನಾವು ಸಮಯ ಬಂದಂಥ ಸಂದರ್ಭದಲ್ಲಿ, ಕಷ್ಟ ಬಂದಂಥ ಸಂದರ್ಭದಲ್ಲಿ, ಇಂಪಾಸಿಬಲ್ ಸಿಚುವೇಶನ್ ನಾವು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಆತನಿಗೆ ವಿಧೇಯರಾಗಬೇಕು. ಒಂದು ವೇಳೆ ದೇವರು ನಮಗೆ ಕಷ್ಟವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹೇಳೋದಾದರೆ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಅಸಾಧ್ಯವಾದ ಕಾರ್ಯವನ್ನು ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ
ನಾವು ಅಂಥ ಸಂದರ್ಭದಲ್ಲಿ ಆತನ ಚಿತ್ತವನ್ನು ಅರ್ಥಕೊಂಡವರಾಗಿ ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿರಬೇಕು. ಅಂಥ ಸಂದರ್ಭದಲ್ಲಿ ಆತ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಇಂಥ ಪರಿಸ್ಥಿತಿಗಳನ್ನು ಪ್ರತಿಯೊಬ್ಬರು ಎದುರಿಸುತ್ತೇವೆ. ಕಷ್ಟದ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರ್ತವೆ. ಚಾಲೆಂಜಿಂಗ್ ಸಿಚುವೇಶನ್ ನಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾದಂಥ ಒಂದು ವಿಷಯ. ಆದರೆ ಅಂಥ ಸಂದರ್ಭದಲ್ಲಿ ನಾವು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ನಮ್ಮ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಆತುಕೊಳ್ಳದೆ, ನಾವು ಯಾವಾಗಲೂ ಕರ್ತನ ಮೇಲೆ ಆತುಕೊಂಡವರಾಗಿರಬೇಕು. ಒಂದು ಒಳ್ಳೆಯ ಕ್ರೈಸ್ತ ಜೀವನವನ್ನು ಜೀವಿಸಬೇಕಾದರೆ, ನೀತಿಯ ಮಾರ್ಗದಲ್ಲಿ ನಡೀಬೇಕಾದರೆ ನಾವು ದೇವರ ವಾಕ್ಯಗಳನ್ನು ಓದ್ತಕ್ಕಂಥವ್ರು, ಪ್ರಾರ್ಥನೆ ಮಾಡ್ತಕ್ಕಂಥವ್ರು, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತಕ್ಕಂಥವ್ರು. ಅದಾದ ನಂತರ ನೋಡ್ತಾ ಇದ್ದೇವೆ ದೇವರ ಮೇಲೆ ಭರವಸೆ ಇಟ್ಟವರು, ಆತನ ಒಂದು ಡೈರೆಕ್ಷನ್ಗೆ ಅನುಸಾರವಾಗಿ ನಾವು ನಡೀತಕ್ಕಂಥವರು ಆಗಿರಬೇಕೆಂದು ನೋಡ್ತಾ ಇದ್ದೇವೆ. ಅದಾದ ನಂತರ ನೋಡ್ತಾ ಇದ್ದೇವೆ ವೇಟ್ ಅಪಾನ್ ದ ಲಾರ್ಡ್ ಫಾರ್ ಹಿಸ್ ಡೈರೆಕ್ಷನ್. ನೋಡ್ತಾ ಇದ್ದೇವೆ ನಮ್ಮ ಒಂದು ಡೈರೆಕ್ಷನ್ಗಾಗಿ ನಾವು ಆತನ ಮೇಲೆ ನಾವು ಆತುಕೊಂಡಿರಬೇಕೆಂದು ನೋಡ್ತಾ ಇದ್ದೇವೆ. ಸಾಮ್ಸ್ ಚಾಪ್ಟರ್ 27:14 ನೋಡ್ತಾ ಇದ್ದೇವೆ. ಯಾವಾಗಲೂ ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು ನಮ್ಮ ಸ್ವಂತ ಬುದ್ಧಿ ಮೇಲೆ, ನಮ್ಮ ಜ್ಞಾನದ ಮೇಲೆ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಆತುಕೊಳ್ಳದೆ ನಾವು ಆತನ ಮೇಲೆ ಡಿಪೆಂಡ್ ಆಗಬೇಕು. ಅದಾದ ನಂತರ ವಿ ನೀಡ್ ಟು ವೇಟ್ ಅಪಾನ್ ಹಿಮ್. ಯೇಸು ಕ್ರಿಸ್ತನ ಶಿಷ್ಯರು ತಮ್ಮ ಒಂದು ಸೇವೆಯನ್ನು ಮಾಡಬೇಕಾದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೆ, ಪವಿತ್ರಾತ್ಮನು ನಿಮ್ಮ ಮಧ್ಯದಲ್ಲಿ ಬರುವವರೆಗೆ ನೀವು ವೆಯ್ಟ್ ಮಾಡಬೇಕೆಂಬುದಾಗಿ ಹೇಳಿರ್ತಕ್ಕಂಥ ವಿಷಯಗಳನ್ನು ನಾವು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅದಕ್ಕಿಂತ ಮುಂಚಿತವಾಗಿ 5ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. 5ನೇ ಅಧ್ಯಾಯದ ಒಂದು ಕೊನೆಯ ಭಾಗದಲ್ಲಿ ಕೊನೆಯ ಒಂದು ಸೆಂಟೆನ್ಸ್ನ ನೋಡ್ತಾ ಇದ್ದೇವೆ. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ವಿ ನೀಡ್ ಟು ವೇಟ್ ಅಪಾನ್ ಹಿಮ್. ಕೆಲವೊಮ್ಮೆ ನಮಗೂ ಡೈರೆಕ್ಷನ್ಸ್ ಸಿಗದಂಥ ಸಂದರ್ಭದಲ್ಲಿ, ತಿಳಿಯದಂಥ ಸಂದರ್ಭದಲ್ಲಿ, ಏನು ಕೆಲವೊಮ್ಮೆ ನಾವು ಮಾಡ್ತಕ್ಕಂಥ ಕೆಲಸ ನಾವು ಏನು ಮಾಡಬೇಕೆಂಬುದಾಗಿ ತಿಳಿಯುತ್ತಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ವೇಟ್ ಮಾಡ್ತಕ್ಕಂಥದ್ದು ಭಾಳಷ್ಟು ಅನಿವಾರ್ಯವಾಗಿರ್ತಕ್ಕಂಥ ವಿಷಯವಾಗಿದೆ ಎಂದು ಪ್ರಿಯರೇ. ಇಲ್ಲಿ ನೋಡ್ತಾ ಇದ್ದೇವೆ, ನೀವು ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟರು. ಇದು ಕೇವಲ ಸಜೆಷನ್ ಅಲ್ಲ. ನೋಡ್ತಾ ಇದ್ದೇವೆ, ಪವಿತ್ರಾತ್ಮನು ಬರುವವರೆಗೆ ನೀವು ಕಾದುಕೊಂಡಿರಬೇಕು. ಪವಿತ್ರಾತ್ಮನು ಬಂದಂಥ ಸಂದರ್ಭದಲ್ಲಿ ಆ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುವನೆಂಬುದಾಗಿ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಿಯರೇ, ಕೆಲವೊಮ್ಮೆ ನಾವು ನೂತನ ಜೀವನ ನಡೆಸಬೇಕಾದರೆ, ಕ್ರೈಸ್ತ ಮಾರ್ಗದಲ್ಲಿ ನಡಿಬೇಕಾದರೆ, ಮನುಷ್ಯರಾಗಿರ್ತಕ್ಕಂಥ ನಾವು ಕೆಲವೊಮ್ಮೆ ನಾವು ಬಿದ್ದು ಹೋಗ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ. ಮತ್ತು ಹಳೆ ನಾವು ಬಿಟ್ಟಿರ್ತಕ್ಕಂಥ ಒಂದು ಕಾರ್ಯಗಳನ್ನು ತಿರುಗಿ ಮಾಡ್ತಕ್ಕಂಥದ್ದು ಪರಿಸ್ಥಿತಿ ನಾವು ಬರ್ಬೋದು. ಆದರೆ ನೂತನ ಮಾರ್ಗದಲ್ಲಿ ನಡಿಬೇಕಾದರೆ, ನೂತನ ಸೃಷ್ಟಿಯುಳ್ಳವರಾಗಿರಬೇಕಾದರೆ ನಾವು ಪವಿತ್ರಾತ್ಮನಿಗಾಗಿ ನಾವು ಕಾದುಕೊಂಡಿರಬೇಕು. ಆತನು ಮಾತ್ರ ನಮ್ಮನ್ನು ಸಂರಕ್ಷಿಸ್ತಕ್ಕಂಥವನಾಗಿದ್ದಾನೆ ಮತ್ತು ಪವಿತ್ರಾತ್ಮನು ಮಾತ್ರ ನಮ್ಮನ್ನು ಬಲಪಡಿಸ್ತಕ್ಕಂಥವನು, ನಮ್ಮನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸ್ತಕ್ಕಂಥವನಾಗಿದ್ದಾನೆ ನೋಡ್ತಾ ಇದ್ದೇವೆ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-18 ನೋಡ್ತಾ ಇದ್ದೇವೆ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14 ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಿಂದ ನೋಡ್ತಾ ಇದ್ದೇವೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂದು, ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂದು ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ನಿಮಗೆ ಕೊಡುವನೆಂಬುದಾಗಿ ವಾಕ್ಯಗಳು ಹೇಳುವುದನ್ನು ನೋಡ್ತಾ ಇದ್ದೇವೆ. ಮತ್ತು ಒಂದು ವೇಳೆ ನಾವು ಆತನ ವಾಕ್ಯಕ್ಕೆ ಅನುಸಾರವಾಗಿ ನಾನು ನಡೆಯುವರಾದರೆ ಮತ್ತು ಆತನು ನಾವು ಏನು ಕೇಳಿಕೊಂಡರೂ ಸಹ ಆತನು ನಮಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಮತ್ತು ಆತನ ಈ ಒಂದು ನಡೆಸುವಿಕೆಗೆ ಅನುಸಾರವಾಗಿ ನಡೆಯುವುದಾದರೆ ದೇವರು ನಮಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಾಧ್ಯ ಮಾಡಲು ಸಾಧ್ಯ. ನಾವು ಒಂದು ವೇಳೆ ನಾವು ಯೋಗ್ಯವಾದ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಒಂದು ವೇಳೆ ನಾವು ಪವಿತ್ರ ಜೀವನ ಜೀವಿಸಲಿಕ್ಕೆ ನೀತಿ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ಬೋದು. ಆದರೆ ಪವಿತ್ರಾತ್ಮ ನಮ್ಮೊಂದಿಗಿರೋದಾದರೆ ಆತ ನಮಗೆ ಸಹಾಯ ಮಾಡಲು ಸಾಧ್ಯ ನೋಡ್ತಾ ಇದ್ದೇವೆ. ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ
ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನೋಡ್ತಾ ಇದ್ದೇವೆ ಪ್ರಿಯರೇ, ಕೆಲವೊಮ್ಮೆ ನಾವು ಏನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೆಲವೊಮ್ಮೆ ನಮಗೆ ತಿಳಿಯುವುದಿಲ್ಲ, ಏನು ನಿರ್ಣಯ ತೆಗೆದುಕೊಳ್ಬೇಕೆಂಬುದಾಗಿ ನಮಗೆ ತಿಳಿಯುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಆತನನ್ನು ಆತ್ಕೊಂಡು ಬರೋದಾದರೆ, ಆತನ ಮೇಲೆ ನಾವು ಡಿಪೆಂಡ್ ಆಗುವುದಾದರೆ, ಆತನಿಗಾಗಿ ನಾವು ವೇಟ್ ಮಾಡುವುದಾದರೆ ಪವಿತ್ರಾತ್ಮನು ನೋಡ್ತಾ ಇದ್ದೇವೆ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಲ್ಲಿದ್ದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ನಮ್ಮ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವ ಏನೆಂದು ತಿಳಿದದೆ. ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವರ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಬಲ್ಲನೆಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 28ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳಲ್ಲೂ ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ ವಾಕ್ಯಗಳು ಹೇಳಿರೋದನ್ನು ನೋಡ್ತಾ ಇದ್ದೇವೆ. ಹೌದು ನಮ್ಮ ಪ್ರಿಯರೇ, ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ವಿಷಯಗಳು ನಮ್ಮ ಒಳ್ಳೆಯದಕ್ಕಾಗಿ ಆಗ್ತದೆ ಎಂಬುದಾಗಿ ನಾವು ಆತನಲ್ಲಿ ಭರವಸೆ ಇಡ್ತಕ್ಕಂಥದ್ದು, ಆತನ ಮೇಲೆ ನಮ್ಮ ಒಂದು ಡೈರೆಕ್ಷನ್ಗಾಗಿ ಆತನನ್ನು ಆತ್ಕೊಳ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಒಬಿಡಿಯೆಂಟ್ ಆಗಿರುವುದಾದರೆ ಆತನು ನಮ್ಮನ್ನು ಯೋಗ್ಯವಾದ ಮಾರ್ಗದಲ್ಲಿ ಪವಿತ್ರ ಆತ್ಮನು ನಡೆಸ್ತಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದಾದ ನಂತರ ನೋಡ್ತಾ ಇದ್ದೇವೆ, ನಮ್ಮ ಮತ್ತು ದೇವರ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧವನ್ನು ಈ ಲೋಕದ ಯಾವುದೇ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ. ಕರ್ತನೊಂದಿಗೆ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಬಂಧವನ್ನು ಇಟ್ಟುಕೊಳ್ಬೇಕೆಂದು ಯೋಚಿಸಿದಾದರೆ ಈ ಲೋಕದ ಯಾವುದೇ ಶಕ್ತಿ ನಮ್ಮನ್ನು ಆತನಿಂದ ಅಗಲಿಸ್ತಕ್ಕಂಥ ಸಾಧ್ಯತೆ ಇಲ್ಲ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಅದೇ ರೀತಿಯಲ್ಲಿ ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 38-39ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಒಂದು ವೇಳೆ ನಾವು ಆತನ ನಂಬತಕ್ಕಂಥವರಾಗಿರೋದಾದರೆ, ಆತನ ಮಕ್ಕಳಾಗಿ ಜೀವಿಸುವುದಾದರೆ, ನಾವು ನೂತನ ಜೀವನ ಜೀವಿಸಲು ನಾವು ಪ್ರಯತ್ನ ಪಡುವುದಾದರೆ ನಮ್ಮನ್ನು ಕರ್ತನ ಪ್ರೀತಿಯಿಂದ ಈ ಲೋಕದ ಯಾವುದೇ ಒಂದು ಶಕ್ತಿಯು ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಒಳ್ಳೆಯ ಕ್ರೈಸ್ತ ಜೀವನ ಜೀವಿಸಬೇಕಾದರೆ, ನೂತನ ಜೀವನ ಜೀವಿಸಬೇಕಾದರೆ ನಾವು ಉದಾರ ಮನಸ್ಸುಳ್ಳವರು ಅಥವಾ ಬಡವರಿಗೂ ಮತ್ತು ದೇವರ ಸೇವೆಗೂ ದೇವರಿಗೂ ಕೊಡ್ತಕ್ಕಂಥ ಒಂದು ಮನಸ್ಸುಳ್ಳವರಾಗಿರ್ತಕ್ಕಂಥದ್ದು ಸಹ ವಿಶೇಷವಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 27 and 28. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 27-28ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ. ಪ್ರಿಯರೇ, ಈ ವಾಕ್ಯಗಳು ಕ್ಲಿಯರಾಗಿ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಉಪಕಾರ ಮಾಡುವುದಕ್ಕೆ ನಿನಗೆ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆಂದು ಹೇಳಬೇಡ. ಅದೇ ರೀತಿಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ಅಧ್ಯಾಯ 40, 41, 42 ವಚನಗಳು ಓದ್ತಾ ಇದ್ದೇವೆ. ನಿಮ್ಮನ್ನು ಸೇರಿಸಿಕೊಳ್ಳು ನನ್ನನ್ನು ಸೇರಿಸಿಕೊಳ್ಳು ಆಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳು ನಮ್ಮನ್ನು ಕಳಿಸಿಕೊಟ್ಟ ಆತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಪ್ರವಾದಿಯನ್ನು ಪ್ರವಾದಿಯೆಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಫಲವನ್ನು ಹೊಂದುವನು, ನೀತಿವಂತನನ್ನು ನೀತಿವಂತನಂತೆ ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ
ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ನೋಡ್ತಾ ಇದ್ದೇವೆ. ಪ್ರಿಯರೇ, ನಾವು ಒಂದು ವೇಳೆ ಮುಂದಿನ ಜೀವನದಲ್ಲಿ ನಾವು ದೇವರಿಂದ ಆಶೀರ್ವಾದವನ್ನು ಪಡೆಯಬೇಕಾದರೆ, ಈ ಲೋಕದಲ್ಲಿ ಸಹ ನಾವು ಆಶೀರ್ವಾದವನ್ನು ಪಡೆಯುವುದಾದರೆ, ಮೊಟ್ಟ ಮೊದಲನೇದಾಗಿ ನಾವು ಕೊಡ್ತಕ್ಕಂಥ ಒಂದು ಹ್ಯಾಬಿಟ್ ನಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಆದರೆ ದೇವರು ಯಾಕೆ ಈ ರೀತಿಯಲ್ಲಿ ಹೇಳಿದ್ದಾನೆ ಎಂಬುದಾಗಿ ಕೆಲವೊಮ್ಮೆ ನಮಗೆ ಪ್ರಶ್ನೆ ಬರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಕೊಡೋದ್ರ ಮುಖಾಂತರ ನಮ್ಮ ಜೀವನದಲ್ಲಿ ಉದಾರತೆ ಮತ್ತು ಯಾರಿಗೆ ನಾವು ಕೊಡುತ್ತೇವೆ ಅವರ ಪ್ರತಿ ನಮ್ಮ ಒಂದು ಪ್ರೀತಿ ಮತ್ತು ಅದೇ ರೀತಿಯಲ್ಲಿ ನಮಗೆ ಈ ಒಂದು ಹಣದ ಆಶೆ ಕಡಿಮೆ ಆಗ್ತಕ್ಕಂಥದ್ದು ಸಹ ನೋಡ್ತಾ ಇದ್ದೇವೆ. ಅದಾದ ನಂತರ ಸೆಲ್ಫಿಶ್ನೆಸ್, ಕೇವಲ ನಮ್ಮ ವಿಷಯದಲ್ಲಿ ನಾವು ಯೋಚನೆ ಮಾಡದೆ, ನಾವು ನಮ್ಮ ಅಂದರೆ ಕಷ್ಟದಲ್ಲಿರ್ತಕ್ಕಂಥ ಜನರ ವಿಷಯದಲ್ಲಿ ಅವರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿ ಈ ಕೊಡೋದ್ರ ಮುಖಾಂತರ ನಮ್ಗೆ ಗೊತ್ತಾಗ್ತದೆ ನೋಡ್ತಾ ಇದ್ದೇವೆ. ಅದೇ ರೀತಿ ಕೊಡೋದ್ರ ಮುಖಾಂತರ ಆ ಒಂದು ವ್ಯಕ್ತಿ ಪ್ರತಿ ಪ್ರೀತಿಯೂ ಸಹ, ಪ್ರೀತಿ ಇಲ್ಲದೆ ನಾವು ಯಾವುದೇ ವ್ಯಕ್ತಿಗೆ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೊಡ್ತೇವೆ ಅನ್ನೋದಾದರೆ ಅದು ನೋಡಬೇಕಾದ್ರೆ ನಮ್ಮಲ್ಲಿ ಪ್ರೀತಿ ಸಹ ಹೆಚ್ಚಾಗೋದನ್ನು ನೋಡ್ತಾ ಇದ್ದೇವೆ. ಆದ ಕಾರಣ ನೋಡ್ತಾ ಇದ್ದೇವೆ, ನಾವು ಕೊಡೋದ್ರ ಮುಖಾಂತರ ನಮ್ಮ ಕೆಲವು ಒಳ್ಳೆಯ ಗುಣಗಳನ್ನು ದೇವರು ನಮಗೆ ಕೊಡೋದ್ರ ಮುಖಾಂತರ ಕೆಲಸ ನೋಡ್ತಾ ಇದ್ದೇವೆ. ಕೊಡೋದ್ರ ಮುಖಾಂತರ ಅಂದರೆ ನಮ್ಮ ಭರವಸೆ ನಮ್ಮಲ್ಲಿರ್ತಕ್ಕಂಥ ಹಣದ ಮೇಲೆ ಆಗದೆ, ನಾವು ಈ ಒಂದು ಕೊಡ್ತಕ್ಕಂಥದ್ದು ದೇವರೊಂದು ಆಜ್ಞೆಗೆ ಅನುಸಾರವನ್ನು ಕೊಡುತ್ತೆ ಎಂಬುದಾಗಿ ನಾವು ವಿಶ್ವಾಸದಿಂದ ಸ್ವೀಕರಿಸುವಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಬಡವರಿಗಾಗಲಿ ಮತ್ತು ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಲಿ ಕೊಡ್ತಕ್ಕಂಥದ್ದು, ದೇವರಿಗಾಗಲಿ ದೇವರ ಸೇವೆಗಾಗಲಿ ಕೊಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಮ್ಮನ್ನು ಆಧ್ಯಾತ್ಮಿಕ ರೂಪದಲ್ಲಿ ನಮ್ಮನ್ನು ಬೆಳೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದಾದ ನಂತರ ನೋಡ್ತಾ ಇದ್ದೇವೆ, ನಮ್ಮ ಜೀವನದ ಪ್ರತಿಯೊಂದು ವಿಷಯಗಳು ಕರ್ತನ ಒಂದು ಕಂಟ್ರೋಲ್ನಲ್ಲಿ ಇವೆ ಎಂಬುದಾಗಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಕಷ್ಟ, ಚಿಂತೆ, ಬಾಧೆ, ರೋಗ ಏನು ಬಂದರೂ ಕೆಲವೊಮ್ಮೆ ನಾವು ಭಾಳಷ್ಟು ನಾವು ದಿಗ್ಭ್ರಮೆಗೊಳ್ಳುತ್ತೇವೆ ಅಥವಾ ಭಾಳಷ್ಟು ಚಿಂತಿತರಾಗುತ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ನಾವು ನಂಬುವುದಾದರೆ ಮತ್ತು ಈ ಒಂದು ವಿಷಯಗಳನ್ನು ನಂಬತಕ್ಕಂಥ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ವಿಷಯ ಏನೆಂದರೆ, ಕರ್ತನು ನಮ್ಮ ಜೀವನದ ಪ್ರತಿಯೊಂದು ವಿಷಯಗಳಲ್ಲಿ ಆತನ ಕಂಟ್ರೋಲ್ನಲ್ಲಿದ್ದಾನೆ ಎಂಬುದಾಗಿ. ನನ್ನ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಷಯಗಳು ಆತನ ಹತೋಟಿಯಲ್ಲಿ ಇದೆ ಎಂಬುದಾಗಿ ನಾವು ಸ್ವೀಕರಿಸ್ತಕ್ಕಂಥದ್ದು. ಯೇಸು ಕ್ರಿಸ್ತನೊಂದಿಗೆ ಅವರು ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಕ್ಕೆ, ಆತನ ಶಿಷ್ಯರು ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿರುಗಾಳಿ ಬಂದಂಥ ಸಂದರ್ಭದಲ್ಲಿ ಅವರು ಯೇಸು ಕ್ರಿಸ್ತನ ಕಡೆಗೆ ತಾವು ದೃಷ್ಟಿ ಇಡದೆ ಅವರು ಪ್ರಾಬ್ಲಮ್ ಕಡೆ ಅಥವಾ ಈ ಒಂದು ಬಿರುಗಾಳಿ ಕಡೆಗೆ ಅವರು ತಮ್ಮ ಒಂದು ದೃಷ್ಟಿಯನ್ನು ಇಟ್ಟಂಥ ಕಾರಣ ಅವ್ರು ನೋಡ್ತಾ ಇದ್ದೇವೆ, ಅವರು ಮುಳುಗುವ ಪರಿಸ್ಥಿತಿಯಲ್ಲಿ ಬಂದರೆ ಎಂದು ನೋಡ್ತಾ ಇದ್ದೇವೆ. ಅವರು ಯೇಸು ಕ್ರಿಸ್ತನು ಅವರೊಂದಿಗಿದ್ದಾಗ್ಯೂ ಸಹ ಯೇಸು ಕ್ರಿಸ್ತನ ಮೇಲೆ ಅವರು ತಮ್ಮ ದೃಷ್ಟಿಯನ್ನು ಇಡಲಿಲ್ಲ ಎಂದು ನೋಡ್ತಾ ಇದ್ದೇವೆ. ಸೊ ಆದ ಕಾರಣ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಆತನ ಕಂಟ್ರೋಲ್ನಲ್ಲಿ ಇವೆ ಎಂಬುದಾಗಿ ನಾವು ವಿಶ್ವಾಸವಿಡೋದಾದರೆ ನಾವು ಎಂದಿಗೂ ಭಯಪಡುವುದಿಲ್ಲ. ಎಂಥ ಪರಿಸ್ಥಿತಿ ಇದ್ದರೂ ಸಹ ಆತನು ನಮ್ಮ ಒಂದು ಜೀವನದ ಪ್ರತಿಯೊಂದು ವಿಷಯಗಳು ಆತನ ಕಂಟ್ರೋಲ್ನಲ್ಲಿ ಇವೆ ಎಂಬುದಾಗಿ ನಾವು ಭರವಸೆ ಇಡೋದಾದರೆ ನಾವು ನಿಶ್ಚಿಂತರಾಗುವುದು ಸಾಧ್ಯ ಅಂತ ನೋಡ್ತಾ ಇದ್ದೇವೆ. ಅದಾದ ನಂತರ ವಿ ನೀಡ್ ಟು ಬಿ ಫೋಕಸ್ಡ್ ನೋಡ್ತಾ ಇದ್ದೇವೆ. ನಾವು ನೋಡ್ತಾ ಇದ್ದೇವೆ ಕ್ರೈಸ್ತರಾಗಿರ್ತಕ್ಕಂಥ ನಮ್ಮನ್ನು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ, ದೇವರು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತಿದ್ದೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ದೇವರ ಒಂದು ಚಿತ್ತ ನೋಡಬೇಕಾದರೆ ಅಂದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೆ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನಮ್ಮ ಒಂದು ಅಲ್ಟಿಮೇಟ್ ಏಮ್ ನೋಡಬೇಕಾದರೆ ನಾವು ಕರ್ತನ ಸಾನ್ನಿಧ್ಯದಲ್ಲಿ ನಾವು ಇರ್ತಕ್ಕಂಥದ್ದು, ಆತನೊಂದಿಗಿರ್ತಕ್ಕಂಥದ್ದು ದೇವರ ಚಿತ್ತವಾಗಿದೆ. ಆ ಒಂದು ದೇವರ ಚಿತ್ತಕ್ಕನುಸಾರವಾಗಿ ನಾವು ಆತನ ಸಾನ್ನಿಧ್ಯದಲ್ಲಿ ಇರಬೇಕಾದರೆ ನಾವು ನಮ್ಮ ಒಂದು ಕ್ರೈಸ್ತ ಜೀವನವನ್ನು ಯೋಗ್ಯವಾದ ರೀತಿಯಲ್ಲಿ ನಡೆಸ್ಬೋದು ಮತ್ತು ನಾವು ನೂತನ ಜೀವನವನ್ನು ಯೋಗ್ಯವಾದ ರೀತಿಯಲ್ಲಿ ನಡೆಸ್ಬೋದು. ಪ್ರಿಯರೇ, ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು ನಮ್ಮ ಸ್ವಂತ ಬಲದಿಂದ, ಶಕ್ತಿಯಿಂದ, ಎಕ್ಸ್ಪೀರಿಯನ್ಸ್ನಿಂದ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕೆ ನಾವು ಎಷ್ಟೋ ಸಂದರ್ಭದಲ್ಲಿ ಪ್ರಯತ್ನ ಪಡುತ್ತೇವೆ, ಆದರೆ ಎಷ್ಟೋ ಸಂದರ್ಭದಲ್ಲಿ ಬಿದ್ದು ಹೋಗುತ್ತೇವೆ. ಆದರೆ ನಾವು ಆತನ ಮೇಲೆ ನಾವು ಡಿಪೆಂಡ್ ಆಗಿರುವುದಾದರೆ, ಆತನ ಮೇಲೆ ಆತ್ಕೊಳ್ಳುವುದಾದರೆ ಆತನು ನಮ್ಮನ್ನು ನೋಡ್ತಾ ಇದ್ದೇವೆ, ಬಲಪಡಿಸ್ತಕ್ಕಂಥವನು, ನಡೆಸ್ತಕ್ಕಂಥವನು ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮೊಂದಿಗಿರ್ತಕ್ಕಂಥ
ದೇವರಾಗಿದ್ದಾನೆ ಎಂದು ನೋಡ್ತಾ ಇದ್ದೇವೆ. ಪವಿತ್ರಾತ್ಮನು ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನು ಬಲಗೊಳಿಸಿ ಮತ್ತು ನಮಗಾಗಿ ಸಹ ಆತ ಇಂಟರ್ಸೀಡ್ ಮಾಡ್ತಕ್ಕಂಥ ದೇವರಾಗಿದ್ದಾನೆ, ನಮಗೋಸ್ಕರ ಆತನು ಪ್ರಾರ್ಥಿಸ್ತಕ್ಕಂಥವರಾಗಿದ್ದಾನೆ ಎಂಬ ನನ್ನ ಪ್ರಿಯರೇ, ಈ ದಿನದಲ್ಲಿ ನಮ್ಮನ್ನು ನಾವು ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಆತನ ಮೇಲೆ ಭರವಸೆ ಇಟ್ಟವರಾಗಿ ನೋಡ್ತಾ ಇದ್ದೇವೆ. ಯಾವಾಗಲೂ ಪ್ರಾರ್ಥನೆಯಲ್ಲಿಯೂ ವಾಕ್ಯವನ್ನು ಓದುವುದರಲ್ಲಿಯೂ ನಮ್ಮ ಸಮಯ ಕಳೆಯುತ್ತಾ ಆತನ ಮೇಲೆ ಭರವಸೆ ಇಟ್ಟವರಾಗಿ, ಅದಾದ ನಂತರ ಆತನ ಮೇಲೆ ಡಿಪೆಂಡ್ ಆಗ್ತಕ್ಕಂಥವ್ರು, ಆತನ ಗೈಡೆನ್ಸ್ಗಾಗಿ ಆತನನ್ನು ಯಾವಾಗಲೂ ಅವಲಂಬಿಸ್ತಕ್ಕಂಥವ್ರು, ವೇಟ್ ಮಾಡ್ತಕ್ಕಂಥವ್ರು ಮತ್ತು ಪವಿತ್ರಾತ್ಮ ಮುಖಾಂತರ ನಾವು ಡೈರೆಕ್ಷನ್ ಪಡಿತಕ್ಕಂಥವ್ರು ಆಗಿರುವುದಾದರೆ, ಅದಾದ ನಂತರ ನೋಡ್ತಾ ಇದ್ದೇವೆ ಯಾವಾಗಲೂ ಆತನು ನಮ್ಮ ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ವಿಷಯಗಳು ಆತನ ಹತೋಟಿಯಲ್ಲಿ ಇದೆ ಎಂಬುದಾಗಿ ನಾವು ಸ್ವೀಕರಿಸೋದಾದರೆ ಮತ್ತು ನಮ್ಮ ಯಾವಾಗಲೂ ನಮ್ಮೊಂದು ಅಲ್ಟಿಮೇಟ್ ಏಮ್ ಅಥವಾ ಫೋಕಸ್ ನೋಡಬೇಕಾದರೆ ಯೇಸು ಕ್ರಿಸ್ತನು ಕೊನೆಗೆ ನಾವು ಆತನೊಂದಿಗೆ ಇರಬೇಕೆಂಬುದಾಗಿ ಆತನೊಂದು ಚಿತ್ತ, ಅಲ್ಲಿಗೆ ನಾವು ಸೇರಬೇಕಾದರೆ ನಾವು ಈ ಲೋಕದಲ್ಲಿ ನಾವು ಆತನನ್ನು ನಂಬಿದವರಾಗಿ ಆತನ ಮಕ್ಕಳಾಗಿ ನಾವು ಯೋಗ್ಯವಾದ ಮತ್ತು ನೂತನವಾದ ಜೀವನ ಜೀವಿಸೋದಾದರೆ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮೆಲ್ಲರ ಜೀವನದ ಮುಖಾಂತರ ಕೇವಲ ನಮ್ಮನ್ನು ಮಾತ್ರ ಆಶೀರ್ವದಿಸದೆ ನಮ್ಮ ಮುಖಾಂತರ ಎಷ್ಟೋ ಆತ್ಮಗಳನ್ನು ಸಹ ಆತನು ಆಶೀರ್ವದಿಸಲು ಸಾಧ್ಯ. ದೇವರ ಒಂದು ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಕರ್ತನೆ ಪ್ರಿಯರೇ, ಸಭೆಗೆ ತಿಳಿಸಬೇಕಾಗಿರ್ತಕ್ಕಂಥ ಪ್ರಕಟಣೆಗಳು ಈ ರೀತಿಯಲ್ಲುಂಟು. ಕಳೆದ ಕೆಲವು ದಿನಗಳಿಂದ ಅನೌನ್ಸ್ ಮಾಡಿರತಕ್ಕಂಥ ಕಾರಣ ಎಷ್ಟೋ ಜನರು ತಮ್ಮ ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತಮ್ಮ ಒಂದು ಕಾಣಿಕೆಗಳನ್ನು, ದಶಮಾಂಶಗಳನ್ನು, ಟೈತ್ಗಳನ್ನು ಮತ್ತು ಲೆಂಡೇಸ್ ಪ್ರೇಯರ್ ಮುಖಾಂತರ ದೊರಕಿರ್ತಕ್ಕಂಥ ಲೆಂಡ್ ಬಾಕ್ಸ್ನ ಆಫರಿಂಗ್ಗಳನ್ನು ಸಹ ಭಾಳಷ್ಟು ಜನರು ನಮ್ಮ ಸಭೆಯಲ್ಲಿ ನಮ್ಮ ಸ್ಟೀವಾರ್ಡ್ಗಳಿಗೆ ತಂದು ಕೊಡ್ತಾ ಇದ್ದೀರಿ. ಅದಕ್ಕಾಗಿ ನಮ್ಮ ತಂದೆಯಾದ ದೇವರನ್ನು ವಂದಿಸ್ತಾ ಇದ್ದೇನೆ ಮತ್ತು ನಿಮ್ಮನ್ನು ಸಹ ನಾನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇನ್ನೂ ಯಾರು ತಮ್ಮ ಒಂದು ಲೆಂಡ್ ಡೇಸ್ ಈ ಒಂದು ಟಿನ್ ಆಫರಿಂಗ್ಸ್ ತಂದಿಲ್ಲವೋ ಅವರು ಬೇಗನೆ ಅವರು ನಮ್ಮ ಟ್ರೆಜರಿಗಾಗಲಿ ಅಥವಾ ಸ್ಟೀವಾರ್ಡ್ಗಳಿಗಾಗಲಿ ಪ್ರತಿ ಭಾನುವಾರ ಸಾಯಂಕಾಲ 3 ರಿಂದ 6 ಗಂಟೆ ಮಧ್ಯದಲ್ಲಿ ತಾವು ತಂದು ಕೊಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ಅದೇ ರೀತಿಯಲ್ಲಿ ಒಂದು ವೇಳೆ ನಮ್ಮ ಒಂದು ಪ್ರಾರ್ಥನೆ ಸಂದರ್ಭದಲ್ಲಿ ಆರಾಧನೆ ಆದ ನಂತರ ತಾವು ಕೂಡಿಸಿಟ್ಟಿರ್ತಕ್ಕಂಥ ಒಂದು ಆರಾಧನೆ ಕಾಣಿಕೆಯನ್ನು ಸಹ ತಾವು ನಮ್ಮ ಸಭೆಯ ಸ್ಟೀವಾರ್ಡ್ಗೆ ತಾವು ತಂದು ಕೊಡಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ತಾವು ಆನ್ಲೈನ್ ಟ್ರಾನ್ಸ್ಫರ್ ಸಹ ತಾವು ಮಾಡಬಹುದು. ಎರಡನೇದಾಗಿ ನಮ್ಮ ಒಂದು ಹಾರ್ವೆಸ್ಟ್ ಸಂಡೇ ಅಥವಾ ಸುಗ್ಗಿ ಹಬ್ಬವನ್ನು ನವೆಂಬರ್ ತಿಂಗಳ 2ನೇ ಅಥವಾ 3ನೇ ಒಂದು ವಾರದಲ್ಲಿ ನಾವು ಆಚರಿಸಬೇಕೆಂಬುದಾಗಿ ನಾವು ಯೋಚಿಸ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಒಂದು ಕಮಿಟಿಯವರು ಎಷ್ಟು ಬೇಗ ಆಚರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಆದ ಕಾರಣ ಕೆಲವು ದಿನಗಳಾದ ನಂತರ ಅವರಿಗೆ ಸಮಯ ಕೊಡ್ತಕ್ಕಂಥದ್ದು ಒಳ್ಳೆಯದೆಂಬುದಾಗಿ ಕೇಳಿದಂಥ ಸಂದರ್ಭದಲ್ಲಿ ನಾವು ನವೆಂಬರ್ನಲ್ಲಿ ನಾವು ಹಾರ್ವೆಸ್ಟ್ ಸಂಡೇ ಆಚರಿಸೋದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ಪ್ರಿಯರೇ, ವಿಶೇಷವಾದ ರೀತಿಯಲ್ಲಿ ಹಾರ್ವೆಸ್ಟ್ ಸಂಡೇ ಯಾವ ರೀತಿಯಲ್ಲಿ ಆಚರಿಸಬೇಕೆಂಬ ಒಂದು ಪ್ರಶ್ನೆ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಬರುವುದು. ಈ ಸಂದರ್ಭದಲ್ಲಿ ನಮ್ಮ ಒಂದು ಹಾರ್ವೆಸ್ಟ್ ಸಂಡೇಗಾಗಿ ನಮ್ಮ ಪ್ರತಿ ತಿಂಗಳ ಒಂದು ಸ್ಯಾಲರಿಯ 10ನೇ ಭಾಗವನ್ನು ನಾವು ಕರ್ತನಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಆದ ಕಾರಣ ಯಾರು ತಮ್ಮ ಒಂದು ಸ್ಯಾಲರಿಯಲ್ಲಿ 1/10 ತಾವು ಈ ಒಂದು ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ ಕಾಣಿಕೆ ಅರ್ಪಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಂದರೆ ಒಂದು ವೇಳೆ ನನ್ನ ಒಂದು ಪೇಮೆಂಟ್ 50,000 ಇರೋದಾದರೆ 5,000, 40,000 ಇರೋದಾದರೆ 4,000, 10,000 ಇರೋದಾದರೆ 1,000, ಈ ರೀತಿಯಾಗಿ 1/10 ಆಫ್ ಅವರ್ ಸ್ಯಾಲ್ರಿ ಒಂದು ವೇಳೆ ನಾವು ನಮ್ಮ ಒಂದು ಮನೆಯಲ್ಲಿ ನಾವು ಸ್ಯಾಲ್ರಿ ತೆಗೆದುಕೊಳ್ತಕ್ಕಂಥ ಪ್ರತಿಯೊಬ್ಬರು 1/10 ತರುವುದಾದರೆ ಒಂದು ನಮ್ಮ ಸುಗ್ಗಿ ಅಂದರೆ ನೋಡಬೇಕಾದ್ರೆ ದೇವರು ನಮ್ಮ ಜೀವನದಲ್ಲಿ ಈ ವರ್ಷವಿಡೀ ಎಷ್ಟೋ ವಿಧವಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಎಷ್ಟೋ ಜನರು ಕೊರೋನಾದ ಮುಖಾಂತರ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಜನರು ಆಸ್ಪತ್ರೆ ಮುಖಾಂತರ ಎಷ್ಟೋ ತಮ್ಮ ಹಣವನ್ನು ಕಳೆದುಕೊಂಡಿದ್ದಾರೆ. ಈ ರೀತಿ ಎಷ್ಟೋ ಕಷ್ಟದಲ್ಲಿದ್ದಾರೆ. ಆದರೆ ದೇವರು ನಿಮ್ಮೆಲ್ಲರಿಗೆ ಆರೋಗ್ಯವನ್ನು ಕೊಟ್ಟವನಾಗಿ ಮತ್ತೊಂದು ಆವೃತ್ತಿ ಒಳ್ಳೆಯ ಜೀವನ ಜೀವಿಸೋದಕ್ಕಾಗಿ ದೇವರು ಸಮಯ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಆದ ಕಾರಣ ಪ್ರಿಯರೇ, ದೇವರು ಕೊಟ್ಟಿರ್ತಕ್ಕಂಥ ಒಂದು ಜೀವನವನ್ನು ಆತನಿಗೆ ಸಮರ್ಪಿಸಿದರಾಗಿ ಕೃತಜ್ಞತೆಯಿಂದ ತಾವು ಕಾಣಿಕೆಯನ್ನು ಕರ್ತನ ಸ್ಥಾನದಲ್ಲಿ ತರಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಆದ ಕಾರಣ ಇದು ಭಾಳಷ್ಟು ಕಂಪಲ್ಸರಿ ಅಲ್ಲ, ಆದರೆ ಆದಷ್ಟು ಮಟ್ಟಿಗೆ 1/10 ಆಫ್ ಅವರ್ ಸ್ಯಾಲ್ರಿ ಒಂದು ವೇಳೆ ಕೃತಜ್ಞತೆ ಕಾಣಿಕೆ ತರುವುದಾದರೆ ಭಾಳಷ್ಟು ಒಳ್ಳೆಯದಾಗುತ್ತದೆ. ಒಂದು ವೇಳೆ ಅದಕ್ಕಿಂತ ಹೆಚ್ಚು ತಾವು ಕೊಡಬೇಕೆಂಬುದಾಗಿ ತಾವು ನಿರ್ಣಯಿಸಿದರೆ ಅದಕ್ಕಿಂತ ಹೆಚ್ಚಾಗಿ ತಾವು ಕೊಡಬಹುದು. ಆದರೆ ಯಾರಿಗೆ 1/10 ಕೊಡಲಿಕ್ಕೆ ಆಗೋದಿಲ್ಲವೋ ಅವರು ತಾವು ಕೈಲಾದಷ್ಟು ಮಟ್ಟಿಗೆ ಆದರೂ ಸಹ
ತಾವು ಈ ಒಂದು ಕೃತಜ್ಞತೆ ಕಾಣಿಕೆಯನ್ನು ತಾವು ನಮ್ಮ ಒಂದು ಚರ್ಚಿನ ಒಂದು ಸ್ಟಿವಾರ್ಡ್ಸ್ಗೆ ತಂದು ಒಪ್ಪಿಸಿ ಅದರ ಒಂದು ರಿಸಿಪ್ಟ್ಗಳನ್ನು ತಾವು ತೆಗೆದುಕೊಂಡು ಹೋಗಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರಿಯರೇ, ನಾವು ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಕ್ಕಂಥವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಆದ ಕಾರಣ ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಮತ್ತು ವಿವಾಹ ದಿನವನ್ನು ಆಚರಿಸ್ತಕ್ಕಂಥವರು, ಅದೇ ರೀತಿಯಲ್ಲಿ ಕೃತಜ್ಞತೆ ಕಾಣಿಕೆ ತಂದಂಥವರು ಆತನ ಸ್ಥಾನದಲ್ಲಿ ಬಂದವರಾಗಿ ಆತನಿಂದ ಆಶೀರ್ವಾದ ಪಡೆದಕ್ಕಾಗಿ ಬಂದಿರತಕ್ಕಂಥವರು ದೇವರು ಆಶೀರ್ವದಿಸಲಿ. ಮತ್ತು ಈ ದಿನ ಅವರೆಲ್ಲರನ್ನು ಕರ್ತನ ಹಸ್ತದಲ್ಲಿ ಒಪ್ಪಿಸ್ಕೊಳ್ಳೋಣ ಮತ್ತು ಅವರಿಗಾಗಿ ಪ್ರಾರ್ಥಿಸ್ಕೊಳ್ಳೋಣ. ಪವಿತ್ರನಾದ ತಂದೆಯ ಪವಿತ್ರ ಸ್ಥಾನದಲ್ಲಿ ಬಂದು ನಾವನ್ನು ವಂದಿಸಿಕೊಂಡು ಆಡ್ತಾ ಇದ್ದೇವೆ. ನಮ್ಮ ಸಭೆಯಲ್ಲಿ ಯಾರು ತಮ್ಮ ಹುಟ್ಟುಹಬ್ಬವನ್ನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸುತ್ತಾ ಇದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಮಾಡತಕ್ಕಂಥ ಎಲ್ಲ ಉಪಕಾರಗಳನ್ನು ಜ್ಞಾಪಿಸಿಕೊಂಡವರಾಗಿ ತಂದೆಯ ಪರಿಶುದ್ಧ ಸ್ಥಾನದಲ್ಲಿ ಬಂದವರಾಗಿ ಉಪಕಾರದ ಒಂದು ಪ್ರಾರ್ಥನೆ ಮತ್ತು ಉಪಕಾರದ ಕಾಣಿಕೆಗಳನ್ನು ಪರಿಶುದ್ಧ ಸ್ಥಾನದಲ್ಲಿ ಬಂದಂಥ ಸಂದರ್ಭದಲ್ಲಿ ತಂದೆ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸು, ನಮ್ಮ ಕಾಣಿಕೆಗಳನ್ನು ಸ್ವೀಕರಿಸು, ನಮ್ಮ ಜೀವನವನ್ನು ಸ್ವೀಕರಿಸಬೇಕೆಂಬುದಾಗಿ ನಾವು ಕೋರುತ್ತಾ ಇದ್ದೇವೆ. ನಾವು ಜೀವಿಸುವ ಮಟ್ಟಿಗೆ ನಿನಗೆ ಮಾದರಿಯ ಮೆಚ್ಚುಗೆ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಪ್ರೇರೇಪಿಸಿ ಬಲಪಡಿಸಿ ನಮ್ಮ ನಡೆಸಬೇಕೆಂಬುದಾಗಿ ನಾನು ಕೋರುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಾರದಲ್ಲಿ ತಂದೆ ಕೃತಜ್ಞತೆಯಿಂದ ತಂದಿರತಕ್ಕಂಥ ಜನರ ಒಂದು ಕೃತಜ್ಞತೆ ಕಾಣಿಕೆಗಳನ್ನು ಸ್ವೀಕರಿಸಿ ಅವುಗಳನ್ನು ಸಹ ನೀನು ಆಶೀರ್ವದಿಸಬೇಕೆಂಬುದಾಗಿ ನಾವು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಎಷ್ಟೋ ಜನರ ಜೀವನದಲ್ಲಿ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ನೀನು ಅವರನ್ನು ಆಶೀರ್ವದಿಸಿದ್ದಿ, ಅವರಿಗೆ ಉಪಕಾರವನ್ನು ಮಾಡಿದ್ದಿ, ಅವರನ್ನು ಸಂರಕ್ಷಿಸಿದ್ದಿ, ಅವರಿಗೆ ಉತ್ತಮವಾದ ಆರೋಗ್ಯದಿಂದ ದಯಪಾಲಿಸಿದ್ದಿ. ಎಲ್ಲ ವಿಷಯಗಳನ್ನು ಜ್ಞಾಪಿಸಿಕೊಂಡವರಾಗಿ ಕೃತಜ್ಞತೆಯನ್ನು ತಂದಿರತಕ್ಕಂಥ ಅವರ ಕಾಣಿಕೆಗಳನ್ನು ಸ್ವೀಕರಿಸಿ ಅವರನ್ನು ಆಶೀರ್ವದಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ದೂತಗಣಗಳಿಂದ ಹೊಗಳಲ್ಪಡ್ತಕ್ಕಂಥ ಮಹಾಪರಿಶುದ್ಧನಾದ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ರಾಜಾದೇ ರಾಜನೇ, ಕರ್ತಾದಿ ಕರ್ತನೇ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದವರಾಗಿ ನಮ್ಮ ಶರೀರಗಳನ್ನು ಭಾಗಿಸಿ ನಾವು ನಿನ್ನ ವಂದಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನ ಆರಾಧಿಸುತ್ತೇವೆ ತಂದೆಯೇ. ತಂದೆ, ನಮ್ಮ ಸಭೆಯ ಎಲ್ಲ ಸದಸ್ಯರನ್ನು ಪರಿಶುದ್ಧ ಸ್ಥಾನ ಒಪ್ಪಿಸಿಕೊಡ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದವರಾಗಿ ನಾವು ನಿನ್ನ ವಂದಿಸುವಂತೆಯೋ, ಕೊಂಡಾಡುವಂತೆಯೋ, ಆರಾಧಿಸುವಂತೆಯೋ, ನಿನ್ನ ಆಲಯದಲ್ಲಿ ನಮ್ಮ ಸಮಯವನ್ನು ಕಳೆಯುವಂತೆಯೋ ಮತ್ತೊಂದು ಆವರ್ತಿ ನಮಗೆ ಸಮಯವನ್ನು ದಯಪಾಲಿಸಬೇಕೆಂಬುದನ್ನು ಕೋರುತ್ತಾ ಇದ್ದೇವೆ. ತಂದೆ, ಈ ಒಂದು ಸಭೆಯ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮತ್ತು ಈ ರಿನೋವೇಷನ್ ಕಾರ್ಯವನ್ನು ಪರಿಶುದ್ಧ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಂದು ವಿಷಯಗಳು ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಂತೆ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ. ಸಭೆಯ ಪ್ರತಿಯೊಂದು ಚಟುವಟಿಕೆಗಳನ್ನು ನಿನ್ನ ಒಪ್ಪಿಸಿಕೊಡ್ತಾ ಇದ್ದೇವೆ. ತಂದೆ, ಆನ್ಲೈನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಸರ್ವಿಸ್ ತಂದೆ, MYF ಮತ್ತು ಸಂಡೇ ಸ್ಕೂಲ್ ಮತ್ತು ಮಹಿಳೆಯರ ಕೂಟ, ಅದೇ ರೀತಿಯಲ್ಲಿ ತಂದೆ ನಮ್ಮ ಒಂದು ಆನ್ಲೈನ್ ವರ್ಷಿಪ್ ಸರ್ವಿಸ್ ಆಗಲಿ ಸಂದೇಶವಾಗಲಿ ಯೋಗ್ಯವಾದ ರೀತಿಯಲ್ಲಿ ಜರುಗುವಂತೆ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ. ತಂದೆ, ನಮ್ಮ ಸಭೆಯಲ್ಲಿ ಯಾರ್ಯಾರು ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ತಾಪತ್ರೆಯಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಅಮೂಲ್ಯವಾದ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರೆಲ್ಲರನ್ನು ಪರಿಶುದ್ಧ ಹಸ್ತದಿಂದ ಮುಚ್ಚಿ ಅವರಿಗೆ ನಿನ್ನ ಆಶೀರ್ವಾದವನ್ನು ದಯಪಾಲಿಸಬೇಕೆಂಬುದಾಗಿ ನಾವು ಕೋರುತ್ತಾ ಇದ್ದೇವೆ. ಅವರಿಗಿರ್ತಕ್ಕಂಥ ಕಾಯಿಲೆಯನ್ನು ತಂದೆ ಸ್ವಸ್ಥಪಡಿಸಬೇಕೆಂಬುದಾಗಿ ಬಿಡುತ್ತಾ ಇದ್ದೇವೆ. ಅವರಿಗಿರ್ತಕ್ಕಂಥ ಚಿಂತೆಯನ್ನು ದೂರ ಮಾಡಿ ಅವರಿಗೆ ಶಾಂತಿಯನ್ನು ಧೈರ್ಯವನ್ನು ದಯಪಾಲಿಸಬೇಕೆಂದು ಬಿಡುತ್ತಾ ಇದ್ದೇವೆ. ತಂದೆ, ಕೆಲಸವಿಲ್ಲದೆ ತಂದೆ ಎಷ್ಟೋ ಜನರು ತಂದೆ ಆರ್ಥಿಕ ದೃಷ್ಟಿಯಿಂದ ಚಿಂತೆಯಿಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಹಾಯವನ್ನು ದಯಪಾಲಿಸು, ಅವರ ಚಿಂತೆಯನ್ನು ದೂರ ಮಾಡಬೇಕೆಂದು ಬೇಡುತ್ತಾ ಇದ್ದೇವೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿರುವ ಪ್ರಕಾರ ನಮ್ಮೆಲ್ಲರ ಕಷ್ಟ, ಚಿಂತೆ, ಬಾಧೆಗಳನ್ನು ನೀನು ಪರಿಶುದ್ಧ ಸ್ಥಾನದಿಂದ ತಂದವರಾಗಿ ತಂದೆ, ನಿನ್ನಿಂದ ನಾವು ಸಹಾಯವನ್ನು ಕೋರುವವರಾಗಿದ್ದೇವೆ. ತಂದೆ, ಬಡತನದಲ್ಲಿರ್ತಕ್ಕಂಥ, ಕೆಲಸವನ್ನು ಕಳೆದುಕೊಂಡಿರ್ತಕ್ಕಂಥ, ಚಿಂತೆಯಲ್ಲಿರ್ತಕ್ಕಂಥ ನಿನ್ನ ಮಕ್ಕಳನ್ನು ಸಂತೈಸಿ ಬಲಪಡಿಸಿ ಅವರಿಗೆ ಸಹಾಯ ನೀಡಬೇಕೆಂಬುದಾಗಿ ನಾನು ಕೋರುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಂದೆ, ಕೊರೋನಾದ ಕಾರಣ ಎಷ್ಟೋ ಜನರು ತಂದೆ ಕಷ್ಟದಲ್ಲಿ, ಚಿಂತೆಯಲ್ಲಿ, ಭಯದಿಂದ ತುಂಬಿರತಕ್ಕಂಥ ಸಂದರ್ಭದಲ್ಲಿ ತಂದೆ ಆ ನಿನ್ನ ಮಕ್ಕಳ ಭಯವನ್ನು ತಂದೆ ದೂರ ಮಾಡಿ ಅವರಿಗೆ ಧೈರ್ಯವನ್ನು ದಯಪಾಲಿಸು. ತಂದೆ, ಕೊರೋನಾದ ಕಾರಣ ತಂದೆ ಕಷ್ಟಪಡ್ತಕ್ಕಂಥವರ ತಂದೆ ಆ ಒಂದು ಕಷ್ಟವನ್ನು, ಆ ಒಂದು ಕಾಯಿಲೆಯನ್ನು ದೂರ ಮಾಡಿ ತಂದೆ ಗುಣಪಡಿಸಿ ಅವರಿಗೆ ತಂದೆ ಹೊಸ ಜೀವನವನ್ನು ದಯಪಾಲಿಸಬೇಕೆಂದು ಬಿಡುತ್ತಾ ಇದ್ದೇವೆ. ಅವರನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವೈದ್ಯರನ್ನು, ಎಲ್ಲ ತಂದೆ ನರ್ಸಸ್ಗಳನ್ನು, ಎಲ್ಲ ವೈದ್ಯಕೀಯ ಸಿಬ್ಬಂದಿಯನ್ನು ಸಹ ನಿನ್ನ ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸಬೇಕೆ ಎಂಬುದಾಗಿ ನಾವು ನಿನ್ನನ್ನು ಕೋರುವರಾಗಿದ್ದೇವೆ ತಂದೆ.
ಅದೇ ರೀತಿಯಲ್ಲಿ ತಂದೆ ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳಿಗಾಗಿಯೂ ಎಲ್ಲ ತಂದೆ ಮುನ್ಸಿಪಾಲಿಟಿ ಸಿಬ್ಬಂದಿಯನ್ನು ಸಹ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ ತಂದೆ ಅವರ ಜನರು ಆ ಒಂದು ಜನರ ಮುಖಾಂತರ ತಂದೆ ನಮ್ಮ ರಾಷ್ಟ್ರವು ಯೋಗ್ಯವಾದ ಮಾರ್ಗದಲ್ಲಿ ನಡೆಯುವಂತೆಯೂ ಮತ್ತು ಕೊರೋನಾದ ಮುಖಾಂತರ ನಾವು ಉತ್ತಮವಾದ ರೀತಿಯಲ್ಲಿ ತಂದೆ ನಮ್ಮ ಯುದ್ಧವನ್ನು ಗೆಲ್ಲುವಂತೆ ನೀನು ಸಹಾಯ ನೀಡಬೇಕೆಂದು ಬಿಡ್ತಾ ಇದ್ದೇವೆ. ಅದಕ್ಕಾಗಿ ಯೋಗ್ಯವಾದ ಔಷಧವನ್ನು ಕಂಡುಹಿಡಿಯುವಂತೆ ತಂದೆ ವಿಜ್ಞಾನಿಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ನೀನು ಅವರಿಗೆ ದಯಪಾಲಿಸಬೇಕೆಂದು ಬಿಡ್ತಾ ಇದ್ದೇವೆ. ಬೇಗನೆ ತಂದೆ ಈ ಒಂದು ಕೊರೋನಾದ ಮುಖಾಂತರ ನಾವು ತಂದೆ ಸ್ವಸ್ಥತೆ ಪಡೆಯುವಂತೆಯೂ ನೀನು ನಮಗೆ ಸಹಾಯ ನೀಡಬೇಕೆಂಬುದನ್ನು ಕೋರುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದ ಎಲ್ಲ ನಾಯಕರನ್ನು, ನಮ್ಮ ಒಂದು ಭಾರತ ದೇಶದ ತಂದೆ ಎಲ್ಲ ತಂದೆ ಮುಖ್ಯಮಂತ್ರಿಗಳನ್ನು ಮತ್ತು ಯೂನಿಯನ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನು ಸಹ ನೀನು ಆಶ್ರಯಿಸಿಕೊಡ್ತಾ ಇದ್ದೇವೆ ತಂದೆ. ಇವರ ಮುಖಾಂತರ ನಮ್ಮ ರಾಷ್ಟ್ರವು ಯೋಗ್ಯವಾದ ಮಾರ್ಗದಲ್ಲಿ ನಡೆಯುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಎಷ್ಟೋ ಸ್ಥಳಗಳಲ್ಲಿ ಮಳೆ ಹೆಚ್ಚಿನ ರೂಪದಲ್ಲಿ ಆಗಿರ್ತಕ್ಕಂಥ ಕಾರಣ ತಂದೆ ಬೆಳೆಯು ನಷ್ಟವಾಗಿರ್ತಕ್ಕಂಥ ಕಾರಣ ಕಷ್ಟದಲ್ಲಿರ್ತಕ್ಕಂಥ ರೈತರನ್ನು ಸುಲಭಿಸ್ಕೊಡ್ತಾ ಇದ್ದೇವೆ. ಕೆಲವು ಕಡೆಗಳಲ್ಲಿ ಮಳೆಯಾಗದ ಕಾರಣ ತಂದೆ ಮಳೆಗಾಗಿ ಪ್ರಾರ್ಥಿಸ್ತಕ್ಕಂಥ ಇಂದು ರೈತರ ಪ್ರಾರ್ಥನೆಗಳನ್ನು ಸಹ ವಿಜ್ಞಾಪನೆಗಳನ್ನು ಸಹ ಸ್ವೀಕರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಈ ಒಂದು ಫಾರ್ಮರ್ಸ್ ಸಲುವಾಗಿ ಲಾ ಸಿದ್ಧ ಮಾಡಿದ್ದಾರೆ ಅದರ ಮುಖಾಂತರ ಒಂದು ವೇಳೆ ನಮ್ಮ ಒಂದು ರೈತರಿಗೆ ಯಾವುದೇ ವಿಧವಾದ ಸಮಸ್ಯೆ ಇರುವುದಾದರೆ ಈ ಒಂದು ಫಾರ್ಮ್ ಲಾ ಅಥವಾ ಈ ಒಂದು ತಿದ್ದುಪಡಿಯನ್ನು ಅವರು ತಿರುಗಿ ಅದನ್ನು ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ನೀನು ಅವರಿಗೆ ಯೋಗ್ಯವಾದ ಬುದ್ಧಿಯನ್ನು ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ ಎಷ್ಟೋ ರೈತರು ಈ ಒಂದು ಫಾರ್ಮ್ ಲಾ ಕಾರಣ ಕಷ್ಟದಲ್ಲಿ, ಚಿಂತೆಯಲ್ಲಿ, ಭಯದಿಂದ ತುಂಬಿರತಕ್ಕಂಥ ಸಂದರ್ಭದಲ್ಲಿ ಅವರ ಭಯವನ್ನು ನೀಗಿಸಿ ಅವರೆಲ್ಲರಿಗೆ ಧೈರ್ಯವನ್ನು ಪಡಿಸಬೇಕೆಂದು ಬೇಡುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಮೆದ್ರಸ್ ಸಭೆಯ ಎಲ್ಲ ಬಿಷಪ್ ಐನವರುಗಳನ್ನು ನೀನು ಆಶೀರ್ವದಿಸಿಕೊಡ್ತಾ ಇದ್ದೇವೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳು ನಿನಗೆ ಸಮರ್ಪಕವಾಗಿರು ನಮ್ಮ ಮೆದ್ರಸ್ ಸಭೆಯ ಎಲ್ಲ ಸಮಸ್ಯೆಗಳನ್ನು ನೀನು ಆಶೀರ್ವದಿಸಿಕೊಡ್ತಾ ಇದ್ದೇವೆ. ಯೋಗ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಅವರಿಗೆ ಧೈರ್ಯವನ್ನು ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಮುಂಬೈ ರೀಜನಲ್ ಕಾನ್ಫರೆನ್ಸ್ನ ರೀಜನಲ್ ಎಕ್ಸಿಕ್ಯೂಟಿವ್ ಬೋರ್ಡ್ ಎಲ್ಲ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಗಳನ್ನು, ಎಲ್ಲ ಸಭಾಪಾಲಕರುಗಳನ್ನು, ಎಲ್ಲ ಸಭೆಗಳನ್ನು ನೀನು ಆಶೀರ್ವದಿಸಿಕೊಡ್ತಾ ಇದ್ದೇವೆ. ಎಷ್ಟೋ ಸಭೆಗಳು ವಿಧ ವಿಧವಾದ ರೀತಿಯಲ್ಲಿ ಈ ಒಂದು ಕೊರೋನಾದ ಕಾರಣ ನಿನ್ನನ್ನು ಒಂದು ಆರಾಧಿಸದೆ ಬೇರೆ ಬೇರೆ ಸ್ಥಳಗಳಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ತುಂಬಿರತಕ್ಕಂಥ ಸಂದರ್ಭದಲ್ಲಿ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ನಿನ್ನ ಆಲಯದಲ್ಲಿ ಬಾರದೆ ಮನೆಗಳಲ್ಲಿಯೂ ಮತ್ತು ಆನ್ಲೈನ್ನಲ್ಲಿ ತಮ್ಮ ಒಂದು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ವಿಶೇಷವಾದಂತೆ ಆಶೀರ್ವದಿಸು. ಬೇಗನೆ ನಿನ್ನ ಒಂದು ಸಭೆಯಲ್ಲಿ ಬಂದವರಾಗಿ ನಿನ್ನ ಆರಾಧಿಸುವಂಥ ಸಮಯ ಬೇಗನೆ ಬರಬೇಕೆಂಬುದಾಗಿ ಸಹ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ಮತ್ತೊಂದು ಆವರ್ತಿ ನಮ್ಮ ಸಭಿಕರನ್ನು ಸಭೆಯ ಎಲ್ಲ ಅವಶ್ಯಕತೆಯನ್ನು ನಿನ್ನ ಪರಿಶುದ್ಧ ಆಶೀರ್ವದಿಸಿಕೊಡ್ತಾ ಇದ್ದೇವೆ. ಮುಂಬರುವ ನಮ್ಮ ಎಲ್ಲ ಸ್ಪೆಷಲ್ ಸಂಡೇಸ್ಗಳನ್ನು ಸಹ ಆಶೀರ್ವದಿಸಿಕೊಡ್ತಾ ಇದ್ದೇವೆ. ಹಾರ್ವೆಸ್ಟ್ ಸಂಡೇ ಆಗಲಿ, ಸಂಡೇ ಸ್ಕೂಲ್ ಸಂಡೇ ಆಗಲಿ ಎಲ್ಲ ಸಂಡೇಗಳನ್ನು ಸಹ MF ಸಂಡೇ ಮತ್ತು MF ಸಂಡೇಲಿ ನಮ್ಮೊಂದಿಗಿದ್ದು ನಮ್ಮನ್ನು ಯೋಗ್ಯವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿಕೊಟ್ಟದ್ದಕ್ಕಾಗಿ ಸಹ ನಾವು ಹೊಂದಿಸಿಕೊಂಡು ಆಡೋರಾಗಿದ್ದೇವೆ ಎಲ್ಲ ವಿಶೇಷ ಭಾನುವಾರಗಳಲ್ಲಿ ನಮ್ಮೊಂದಿಗಿದ್ದು ನಮ್ಮ ಯೋಗ್ಯವಾದ ರೀತಿ ನಮ್ಮ ನಡೆಸಬೇಕೆಂಬುದಾಗಿ ಸಹ ನಾವು ನೆನಪುಕೊಡ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯನಾಮದಲ್ಲಿ ಬೇಡುತ್ತಿದ್ದೆ ತಂದೆಯೇ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸು, ನಮ್ಮ ತಪ್ಪನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ಎಣ್ಣಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯ ಸಹವಾಸವು ಈಗಲೂ ಯಾವಾಗಲೂ ನಿನ್ನ ವಾಕ್ಯವನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ, ನಿನ್ನ ಆರಾಧಿಸ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ, ನಮ್ಮ ಸಭೆಯ ಪ್ರತಿಯೊಬ್ಬ ಸದಸ್ಯರನ್ನು ಸದಾ ಕಾಲದಲ್ಲಿ ಗೊಂಡಿರ್ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.